ದಾವಣಗೆರೆ ಉಪಚುನಾವಣೆ ಪ್ರಚಾರದ ವೇಳೆ ಭಾರಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ಪ್ರಚಾರದ ವೇಳೆ ಬಿಜೆಪಿ ಕಾಂಗ್ರೆಸ್ ನಡುವೆ ಹೈಡ್ರಾಮಾ ಸೃಷ್ಟಿಯಾಗಿರುವಂತದ್ದು. ಇನ್ನು ಶಾಸಕ ಪ್ರದೀಪ್ ಈಶ್ವರ್ನತ್ತ ಚಪ್ಪಲಿ ಎಸೆದಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರ ಶಾಸಕ ಪ್ರದೀಪ್ ಈಶ್ವರ್ ಮತಬೇಟೆಯನ್ನ ಮಾಡುವಂತ ವೇಳೆ ಈಗ ತೋಳು ಕಟ್ಟಿ ಬಿಜೆಪಿ ಕಾರ್ಯಕರ್ತರಿಗೆ ಕಿಚಾಯಿಸಿದ್ದಾರೆ ಪ್ರದೀಪ್ ಈಶ್ವರ. ಈ ಹೈಡ್ರಾಮಾ ಸೃಷ್ಟಿಯಾಗಿರುವಂತದ್ದು ಬಾಗಲಕೋಟೆಯಲ್ಲಿ ಮತಬೇಟೆಯ ಸಂದರ್ಭದಲ್ಲಿ. ದಾವಣಗೆರೆ ಉಪಚುನಾವಣೆ ಪ್ರಚಾರದ ವೇಳೆ ಭಾರಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ಪ್ರಚಾರದ ವೇಳೆ ಬಿಜೆಪಿ ಕಾಂಗ್ರೆಸ್ ನಡುವೆ ಹೈಡ್ರಾಮಾ ಶುರುವಾಗಿದೆ. ಶಾಸಕ ಪ್ರದೀಪ್ ಈಶ್ವರ್ ಕಡೆಗೆ ಚಪ್ಪಲಿ ಎಸೆದಿರುವಂತದ್ದು ದಾವಣಗೆರೆ ಉಪಚುನಾವಣೆ ಪ್ರಚಾರದ ವೇಳೆ ನಡೆದಿರುವಂತಹ ಘಟನೆ ಇದು. ಪ್ರಚಾರದ ವೇಳೆ ಬಿಜೆಪಿ ಕಾಂಗ್ರೆಸ್ ನಡುವೆ ಜಟಾಪಟಿ ನಡೆದಿದೆ. ಪ್ರದೀಪ್ ಈಶ್ವರ್ ಕಡೆಗೆ ಚಪ್ಪಲಿಯನ್ನ ಬಿಜೆಪಿ ಕಾರ್ಯಕರ್ತರು ಎಸೆದಿರುವಂತದ್ದು. ಇನ್ನು ಇದಕ್ಕೂ ಮೊದಲು ಪ್ರದೀಪ್ ಈಶ್ವರ್ ಮುಂಚಿತವಾಗಿ ಬರ್ತಾರೆ. ಇದಕ್ಕೂ ಮೊದಲು ಬಿಜೆಪಿಗರು ಅಯೋಗ್ಯರು ಅಂತ ಪ್ರದೀಪ್ ಈಶ್ವರ್ ಹೇಳಿರ್ತಾರೆ. ಮಾತಿನ ಚಕಮಕಿ ಈಗ ಹೈ ಡ್ರಾಮಾ ಸೃಷ್ಟಿಸಿರುವಂತದ್ದು ದಾವಣಗೆರೆಯಲ್ಲಿ ಮತ ಪ್ರಚಾರವನ್ನ ಮಾಡುವಂತ ವೇಳೆ. ಬಿಜೆಪಿ ಮತ ಪ್ರಚಾರದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಂಥದ್ದು. ಇನ್ನು ಕಾಂಗ್ರೆಸ್ನಲ್ಲಿ ಕೂಡ ಯಾವಾಗ ನಾಮಪತ್ರ ಸಲ್ಲಿಕೆ ಆಯ್ತು ಆದಷ್ಟು ಬೇಗ ಪ್ರಚಾರಕ್ಕೆ ಎಂಟ್ರಿ ಕೊಟ್ಟಿದ್ದಂಥದ್ದು ಕಾಂಗ್ರೆಸ್ ಮುಖಂಡರು, ನಾಯಕರುಗಳು ಎಲ್ಲರೂ ಕೂಡ. ಅದೇ ರೀತಿಯಾಗಿ ಪ್ರದೀಪ್ ಈಶ್ವರ್ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋದಕ್ಕೆ ತಾವು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಸವಾಲನ್ನ ಗೆದ್ದು ಮೆರವಣಿಗೆ ನಡೆಸಿರ್ತಾರೆ ಶಾಸಕ ಪ್ರದೀಪ್ ಈಶ್ವರ್. ಅಯೋಗ್ಯರು ಅನ್ನುವಂತ ಹೇಳಿಕೆಗೆ ಕಿಡಿಕಾರಿರುವಂತದ್ದು. ದಾವಣಗೆರೆಗೆ ಬಾ ನೋಡ್ಕೊಳ್ತೀನಿ ಅಂತ ಮಾಜಿ ಮೇಯರ್ ಅಜಯ್ ಕುಮಾರ್ ಹೇಳಿದ್ರು. ಸವಾಲನ್ನ ಸ್ವೀಕರಿಸಿ ಬಂದು ಬಿಜೆಪಿಗರಿಗೆ ಉರಿಸಿದ್ದಾರೆ ಪ್ರದೀಪ್ ಈಶ್ವರ್. ಈಗ ದಾವಣಗೆರೆ ಅಖಾಡದಲ್ಲಿ ಹೈ ಡ್ರಾಮಾ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಮತ ಪ್ರಚಾರದ ವೇಳೆ. ಬಿಜೆಪಿ ನಾಯಕರಿಗೆ ಅವಹೇಳನಕಾರಿಯಾಗಿ ಪದಬಳಕೆಯನ್ನ ಮಾಡಿರ್ತಾರೆ ಪ್ರದೀಪ್ ಈಶ್ವರ್. ಆ ಒಂದು ಹಿನ್ನೆಲೆಯಲ್ಲಿ ಈ ಹೈಡ್ರಾಮಕ್ಕೆ ಒಂದು ರೀತಿಯಾಗಿ ನಾಂದಿ ಆಯ್ತು ಅಂತ ಹೇಳ್ಬೋದು. ಇನ್ನು ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಪ್ರಶಾಂತ್ ನೀಡ್ತಾರೆ. ಪ್ರಶಾಂತ್, ಈಗಾಗಲೇ ಪ್ರಚಾರದಲ್ಲೇ ಹೈಡ್ರಾಮಾ ಸೃಷ್ಟಿಯಾಗಿರುವಂತದ್ದು. ಅಲ್ಲಿಗೆ ಬಾ ನೀನು ದಾವಣಗೆರೆಗೆ ನೋಡ್ಕೋತೀವಿ ಅಂತ ಹೇಳಿರ್ತಾರೆ ಬಿಜೆಪಿ ಕಾರ್ಯಕರ್ತರುಗಳು ಪ್ರದೀಪ್ ಈಶ್ವರ್. ಅದನ್ನೇ ಒಂದ್ ರೀತಿಯಾಗಿ ಜಿದ್ದಾಗಿ ಬಂದು ಎಂಟ್ರಿ ಕೊಟ್ಟು ಈ ರೀತಿಯಾಗಿ ಹೈಡ್ರಾಮಾ ಸೃಷ್ಟಿಯಾಗಿರುವಂತದ್ದು ಯಾವ ರೀತಿ ಇದೆ ಅಲ್ಲಿ ಪರಿಸ್ಥಿತಿ ಅಂತ ಹೇಳೋದಾದ್ರೆ? ಗಾಯತ್ರಿ, ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಸಂಭವ ಏರ್ಪಡುವ ಸಾಧ್ಯತೆ ಇದೆ.
ಈ ನಡುವೆ ಏನು ಬಿಜೆಪಿ ಪಕ್ಷದ ಮಾಜಿ ಮೇಯರ್ ಅಜಯ್ ಕುಮಾರ್ ಅವರು ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಸವಾಲನ್ನ ಹಾಕಿರ್ತಾರೆ. ದಾವಣಗೆರೆಗೆ ಬಾ ನೋಡ್ಕೊಂತೀನಿ ಎನ್ನುವ ಮಾತುಗಳನ್ನ ಹೇಳಿರ್ತಾರೆ. ಪ್ರದೀಪ್ ಈಶ್ವರ್ ಸಹ ಬಿಜೆಪಿಗರು ಅಲ್ಪಸಂಖ್ಯಾತರ ವಿರೋಧಿಗಳು ಅಂತ ಹೇಳಿಕೆಯನ್ನ ನೀಡಿರ್ತಾರೆ. ಇದರ ವಿಚಾರವಾಗಿ ಎರಡು ಪಕ್ಷಗಳ ನಾಯಕರ ನಡುವೆ ವಾಕ್ಸಮರ ಶುರುವಾಗಿರುತ್ತೆ. ಇವತ್ತು ಏನು ಪ್ರದೀಪ್ ಈಶ್ವರ್ ಅವರು ದಾವಣಗೆರೆಗೆ ಬರ್ತೀನಿ, ಬಿಜೆಪಿ ಕಚೇರಿಯಿಂದಲೇ ಪ್ರಚಾರ ಆರಂಭಿಸ್ತೀನಿ, ಸಮರ್ ಶಾಮೂರ್ ಪರವಾಗಿ ಪ್ರಚಾರ ಮಾಡ್ತೀನಿ, ಅದೇನ್ ಮಾಡ್ತೀರೋ ಮಾಡ್ಕೊಳ್ರಿ ಅನ್ನುವ ವಿಚಾರವನ್ನ ಈ ಹಿಂದೆ ತಿಳಿಸಿದ್ರು ಅಂತ. ಇವತ್ತು ದಾವಣಗೆರೆಯ ಕೆಬಿ ಬಡಾವಣೆಯಲ್ಲಿ ಪ್ರಚಾರಕ್ಕೆ ಬಂದಂತಹ ವೇಳೆ ಬಿಜೆಪಿ ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ಅವರು ಆಗಮಿಸುತ್ತಿದ್ದಂತೆ ಘೋಷಣೆಗಳನ್ನ ಕೂಗಿದ್ರು. ಅಲ್ಲದೆ ಗೋ ಬ್ಯಾಕ್ ಉಚ್ಚ ಎಂಬ ಪದಗಳನ್ನ ಬಳಕೆ ಮಾಡಿದ್ದಲ್ಲದೆ ಚಪ್ಪಲಿಗಳನ್ನ ಪೊರಕೆಗಳನ್ನ ಪ್ರದೀಪ್ ಈಶ್ವರ್ ಅವರ ಮುಂದೆ ಪ್ರದರ್ಶನ ಮಾಡಿರುವಂತದ್ದು. ಇದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಹ ಬೂಟುಗಳನ್ನ ತೋರಿಸುವಂತ ಘಟನೆಗಳು ಕಂಡುಬರ್ತು. ಅಲ್ಲದೆ ಪ್ರದೀಪ್ ಈಶ್ವರ್ ಈ ಬಗ್ಗೆ ಮಾತನಾಡಿ, ಅದು ಚಪ್ಪಲಿ ಪೊರಕೆಗಳನ್ನ ತೋರಿಸಿದ್ದು ನನಗೆ ಅಲ್ಲ, ಅದು ಒಬ್ಬ ಅಹಿಂದ ನಾಯಕನಿಗೆ ತೋರಿಸುವಂತಹ ಘಟನೆ ಇದು. ಈ ಘಟನೆ ಅಲ್ಪಸಂಖ್ಯಾತರುಗಳು ಗಮನಿಸಬೇಕು, ಯಾರಿಗೆ ಮತ ನೀಡ್ತೀವಿ ಅನ್ನೋದ್ರ ಬಗ್ಗೆ ನೀವೇ ವಿಚಾರ ಮಾಡಬೇಕು ಎಂಬ ಹೇಳಿಕೆಯನ್ನ ಪ್ರದೀಪ್ ಈಶ್ವರ್ ಅವರು ನೀಡಿರುವಂತದ್ದು. ಗಾಯತ್ರಿ, ಕರೆ ಕಡಿತಗೊಂಡಿದೆ. ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಹೋದ್ರು, ಈಗ ಪ್ರದೀಪ್ ಈಶ್ವರ್ಗೆ ದಾವಣಗೆರೆಗೆ ಬರೋದಕ್ಕೂ ಕೂಡ ಅಂದ್ರೆ ಅವರು ತಮ್ಮ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿರುವಂಥದ್ದು. ಆದ್ರೆ ಇಲ್ಲಿ ಬೇರೆ ರೀತಿಯಾಗಿ ಇಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ಜೊತೆಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಕೂಡ, ಇದು ಮುಸ್ಲಿಂ ಮುಖಂಡರುಗಳಿಗೆ ಅಥವಾ ನಾಯಕರುಗಳಿಗೆ ಹೆಸರಿರುವಂತ ಚಪ್ಪಲಿ ಅದು ನನಗಲ್ಲ ಅಂತ ಹೇಳ್ತಾ ಇರುವಂಥದ್ದು. ಏನೇ ಆದ್ರೂ ಕೂಡ ಈಗ ಪರಿಸ್ಥಿತಿ ಅಂತೂ ಹೈಡ್ರಾಮಾ ಅಂತೂ ಸೃಷ್ಟಿಯಾಗಿದೆ. ಈಗ ದಾವಣಗೆರೆಯಲ್ಲಿ ಇಬ್ಬರೂ ಕೂಡ ಎರಡೂ ಪಕ್ಷದವರು ಕೂಡ ತಮ್ಮ ಮತ ಪ್ರಚಾರದಲ್ಲಿ ಭಾಗಿಯಾಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಿಚುಯೇಷನ್ಸ್ ಬಂದಾಗ ಮುಂದೆ ಪರಿಣಾಮ ಯಾವ ರೀತಿ ಆಗುತ್ತೆ, ತಮ್ಮ ಗೆಲುವಿಗೆ ಏನಾದರೂ ಧಕ್ಕೆ ಆಗುತ್ತಾ ಅನ್ನೋದನ್ನ ಕಾರ್ಯಕರ್ತರುಗಳು ನೋಡಿಕೊಂಡು ಮುಂದುವರಿಬೇಕಾಗುತ್ತೆ. ತಾರಕಕ್ಕೇರಿದೆ ಈಗ ದಾವಣಗೆರೆಗೆ ಬಾ ಅಂತ ಅಜಯ್ ಕುಮಾರ್ ಅವರು ಹೇಳಿದ್ರು.